ಎಲ್ಲರೂ ಬನ್ನಿರಿ. ಸೆನ್ನೂರಿಂದ ತಾವರ್ಗೆರೆಗೆ ಹೋಗಿದ್ದೀವಿ. ಇವಾಗ ತಾವರ್ಗೆರೆಯಿಂದ ಕುಷ್ಟಗಿಗೆ ಹೋಗೋಣ. ನೋಡೋಣ ಈ ಜರ್ನಿ ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತಾ ಇಲ್ವಾ, ಅಥವಾ ನಾನು ಹೊಂದ್ಕೊಂಡು ಹೋಗ್ತೀನಿ ಇಲ್ವಾ ಬಸ್ಸಲ್ಲಿ. ಲೆಟರ್ ಸಿ. ಅದಕ್ಕೂ ಮುಂಚೆ ನಿಮಗೆ ಪ್ರೀವಿಯಸ್ ವಿಡಿಯೋ ಲೈಕ್ ಆಗಿತ್ತು ಅಂತ ಅಂದರೆ ಕಮೆಂಟಲ್ಲಿ ಎಸ್ ಐ ಲೈಕ್ ಇಟ್ ಅಂತ ಕಮೆಂಟ್ ಮಾಡಿ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ನೋಡಿರಿ, ತಾವರ್ಗೆರೆ ಬಸ್ ಬಂದ ಕೂಡಲೇ ಏನಾಯಿತು ಅಂದರೆ ತುಂಬ ಜನ ಬಂದು ಬಸ್ ಹತ್ಕೊಂಡ್ರು. ಅದಕ್ಕೂ ಮಿಗಿಲಾಗಿ ಏನು ಹೇಳಬೇಕು ಅಂತ ಅಂದರೆ, ಬಸ್ಸಲ್ಲಿ ತುಂಬ ಜನ ಮಕ್ಕಳೇ ಅವರೇ, ಎಷ್ಟು ಚೀರ್ತವ್ರೆ, ಕಿವಿ ಕಿತ್ಕೊಂಡು ಹೋಯ್ತು. ಅದು ನಮ್ತ ಅವ್ರ ತಪ್ಪಲ್ಲ, ಅದಂದರೂ ಸೃಷ್ಟಿ. ಯು ನೀಡ್ ಟು ಅಕ್ಸೆಪ್ಟ್ ಇಟ್, ರೈಟ್? ಸೊ ಮಕ್ಕಳನ್ನ ನಾವು ದೂಷಿಸೋಕ್ಕಾಗಲ್ಲ. ಅದು ಯಾವ ಕಾರಣಕ್ಕೆ ಟ್ರಾವೆಲ್ ಮಾಡ್ತಿರ್ತಾರೋ ಏನೋ, ಅದನ್ನು ನಾನು ಫೋರ್ಸ್ಫುಲಿ ಹೇಳೋಕ್ಕಾಗಲ್ಲ. ಬಟ್ ನನಗೆ ಸ್ವಲ್ಪ ಕಷ್ಟ ಆಯಿತು. ಆದರೆ ಅಡ್ಜಸ್ಟ್ಮೆಂಟ್ ಈಸ್ ಡೆವಲಪ್ಮೆಂಟ್ ಅಂತ ಯಾರೋ ಹೇಳಿದಾರಲ್ವ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನನಗಂತೂ ಬಸ್ಸಲ್ಲಿ ಕೂತು ಬೋರ್ ಆಯಿತು. ಅದಕ್ಕೆ ರೀಲ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವರು ನಿಂತು ಬಂದಾರಮ್ಮ, ಈಗ ಕುಂತಾರ. ಅವರು ಅಲ್ಲ ಕರೆಕ್ಟ್ ಕೈ ಸೋಲ್ತಿತ್ತಂದ್ರೆ ಏನು ಮಾಡೋಕ್ಕಾಗಲ್ಲ. ಅವರು ನಿಂತು ಬಂದಾರ ಪಾಪ, ಈಗ ಕುಂತಾರ. ಅವ್ರು ಯಾರು ಬಿಡಲ್ಲ, ಸುಮ್ ಕೇಳಕ್ ಹೋಗ್ಬೇಡ್ರಿ, ಬಾಯ್ ತಗದು ಯಾರು ಬಿಡಲ್ಲ. ಯಾಕಂದ್ರೆ ಅವ್ರಿಗೂ ಕಾಲ್ ಬ್ಯಾನ್ ಆಗಿರ್ತಾವ, ಕುಂತಿರ್ತಾರ ಅವರು. ಅಯ್ಯೋ ದೇವರೇ, ನಾನಂತೂ ಶಾಕ್ ಆಗಿಬಿಟ್ಟೆ. ಫಸ್ಟ್ ಆಫ್ ಆಲ್ ಅಜ್ಜಿ ನನಗೆ ಫೋರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಗಿಲ್ಟ್ ಫೀಲ್. ಅಯ್ಯಪ್ಪ ಎದ್ದೇಳ ಬೇಡವಾ. ನನ್ನ ಮನಸ್ಸು ಸಪೋರ್ಟ್ ಮಾಡಿದರೆ ನನ್ನ ಬಾಡಿ ಸಪೋರ್ಟ್ ಮಾಡ್ತಿಲ್ಲ. ನನಗೆ ಎದ್ದೇಳಕ್ಕಾಯ್ತಿಲ್ಲ. ನಾನು ಸುಮ್ಮನೆ ಕುಂತ್ಬಿಟ್ಟಿದ್ದೆ ಅವ್ರು ಎಷ್ಟೇ ಹೇಳಿದ್ರು ಕೂಡ. ಆದರೆ ನನಗೆ ಇನ್ನೂ ಶಾಕ್ ಆಗಿದ್ದೇನಂತಂದರೆ, ಒಬ್ಬರು ಸ್ಟ್ರೇಂಜರ್ ಆಂಟಿ ನನಗೆ ಸಪೋರ್ಟ್ ಮಾಡಿದ್ರು. ತುಂಬ ಖುಷಿ ಆಯಿತು. ನಾನಂತೂ ಅವ್ರ ಜೊತೆ ವಾದ ಮಾಡೋ ಸ್ಥಿತಿಲಂತೂ ಇದ್ದಿಲ್ಲ. ಬಟ್ ಆಂಟಿ ನನಗೆ ಸಪೋರ್ಟ್ ಮಾಡಿದ್ರು. ಆದರೂ ನನ್ನಂಥ ಮುಗ್ಧ ಹುಡುಗನಿಗೆ ಅಜ್ಜಿ ಯಾಕೆ ಎದ್ದೇಳಿಸೋಕ್ಕೆ ಫೋರ್ಸ್ ಮಾಡಿದ್ರೋ ಏನೋ. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಕ್ಲಿಯರಾಗಿ ನೋಡ್ರಿ, ಇವರೇ ಅಜ್ಜಿ ಮತ್ತು ಅವರು ಎತ್ಕೊಂಡಿರೋ ಮಗು. ನನಗಂತೂ ತುಂಬ ಗಿಲ್ಟ್ ಫೀಲ್ ಆಯಿತು. ಬಟ್ ಏನು ಮಾಡೋದು, ಟೈಮ್ ಅಂದರೆ ಮುಂದೆ ಹೋಗ್ತಾನೆ ಇರುತ್ತೆ. ನಾವು ಆಗಿದ್ದ ಸಿಚುವೇಶನ್ನ ಎಕ್ಸೆಪ್ಟ್ ಮಾಡಿಕೊಂಡು ನಾವು ಅದ್ರ ಜೊತೆಗೆ ಹೋಗಲೇಬೇಕು. ಇಲ್ಲಿ ಕೂತಿದ್ದಾರಲ್ಲ, ಇವರೇ ಆ ಸ್ಟ್ರೇಂಜರ್ ಆಂಟಿ ನನಗೆ ಸಪೋರ್ಟ್ ಮಾಡಿದ್ದು. ನಾನು ತುಂಬ ಭಯಪಟ್ಟಿದ್ದೆ, ಬಟ್ ಶಿ ಸಪೋರ್ಟೆಡ್ ಮೀ. ನಾನು ಅಜ್ಜಿ ವಿರುದ್ಧ ವಾದ ಮಾಡೋಕ್ಕಾಗ್ತಿದ್ದಿಲ್ಲ. ಮತ್ತೆ ಹೇಳೋದೇ ಮರ್ತೋಯ್ತು, ನಮ್ಮ ಕಡೆ ತುಂಬಾ ವಿಂಡ್ ಮಿಲ್ಸು ಬಂದುಬಿಟ್ಟಿದ್ದಾವೆ. ಅದು ಯಾಕಂತ ಗೊತ್ತಿಲ್ಲ, ತುಂಬ ಅಂದರೆ ತುಂಬಾ ವಿಂಡ್ ಮಿಲ್ಸು. ನಿಮ್ಮೂರ ಸೈಡ್ ಏನಾದರೂ ವಿಂಡ್ ಮಿಲ್ಸ್ ಜಾಸ್ತಿಯಾಗಿ ಸ್ಟಾರ್ಟ್ ಆಗಿದ್ರೆ ಕಮೆಂಟ್ ಮಾಡಿ ಎಸ್ ಅಂತ.
ಕೊನೆಗೂ ಖುಷಿಗೆ ಬಂದೇ ಬಿಡ್ತು. ನನಗಂತೂ ಜರ್ನಿ ಮಾಡಿ ಸಾಕಾಗೋಯಿತು. ಎಕ್ಸಾಕ್ಟ್ಲಿ 4 ಅವರ್ಸ್ ಜರ್ನಿ ಇರ್ಬೋದೇನೋ. ಈ ಜರ್ನಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಚಿತವಾಗಿ ಡಿಸ್ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.